ಯಾರು ಮೆಚ್ಚಲಾರದ ಹೂವನ್ನು ವಿಷ್ಣು ಮೆಚ್ಚಿದನಂತೆ. ಅದೇ ಸಂಪಿಗೆ, ಇದು ಸಂಪಿಗೆಗಾಗಿ ಕದನ ಅಂತ ಒಂದು ಕಾನ್ಸೆಪ್ಟ್ ಸರ್. ಇದು ಸರ್ ಈಗ ಹೆಣ್ಣು ದ್ರೋರಣೆ ನಡೀತಿದೆ ಗೊತ್ತಾ, ಇದು ಶಾಪಗ್ರಹಿಣಿ ಅಂತ ಬರುತ್ತೆ. ಈ ಸಂಪಿಗೆ ಏನಂದರೆ ಎಲ್ಲೇ ಇದ್ರೂ ಅದನ್ನು ರಿಜಿಸ್ಟ್ರು ಮಾಡಲ್ಲ, ಅದು ಒಳ್ಳೆ ಘಮ ಕೊಡುತ್ತೆ, ಯಾರು ರಿಜಿಸ್ಟ್ರು ಮಾಡಲ್ಲ. ಅದೊಂದು ಹೂವು ಅಂತ ಒಂದು ಎಲ್ಲೂ ತಂದು ಮಾರೋದಿಲ್ಲ, ರೇರ್ ಅದನ್ನು. ಅದಕ್ಕೆ ಯಾರು ಪೂಜೆಗೆ ಓಕೆನಾ ಕಡಿಮೆ ಇದು ಸಂಪಿಗೆ ಕಾಲದಲ್ಲಿ ಎಲ್ಲ ಮರದಲ್ಲೂ ಇಲ್ಲೇ ಎಷ್ಟೊಂದು ವಿಜಯನಗರದಲ್ಲೇ ಹುಡುಕಿದ್ರೆ ನಿಮ್ಗೊಂದು 50 ಮರ ಸಿಗುತ್ತೆ. 50 ಮರದಲ್ಲೂ ಇವಾಗ ಸಂಪಿಗೆ ಕಾಲ ಆಗಿದೆ, ಸಂಪಿಗೆ ಹೂ ಬಿಟ್ಟಿರುತ್ತೆ. ನೆನ್ನೆ ತಾನೇ ನಮ್ಮ ಮನೆಗೆ ತಗೊಂಡೋಗಿದ್ದೀನಿ ನಾನು ಸಂಪಿಗೆನ. ಗೊತ್ತು ಸರ್. ಇದನ್ನ ಬರೋದು ಏನಂದ್ರೆ ಈ ಸಬ್ಜೆಕ್ಟ್ ಏನ್ ಹೇಳಕ್ ಹೊರಟಿದೀವಿ ಅಂದ್ರೆ ಇವಾಗ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ನೀವು ಜೊತೆಗೆ ನಿಮ್ ಸಿನಿಮಾ ಸ್ಟಾರ್ಟ್ ಆಗಿದ್ರ ಬಗ್ಗೆ ಹೇಗಾಯ್ತು ಏನು ಅಂತ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡಿ, ಆಮೇಲೆ ನಾವು ಕ್ವಶನ್ ಕೇಳ್ತೀವಿ. ಎದ್ರುಕೋಬೇಡಿ, ಆರಾಮಾಗಿ. ಇಲ್ಲ ಅವ್ರು ನಾರ್ಮಲ್ ಇವಾಗ ಇದು ನಮ್ಮ ಮಾತಾಡೋಕೆ ಶುರು ಮಾಡ್ತೀನಿ. ಫಸ್ಟ್ ನಾನು ನೋಡೋದು ನನ್ನ ದೇವ್ರ ದರ್ಶನ್ ಸರ್, ಆಗ ಇಲ್ಲಿ ಬಂದಿರೋಂಥ ನೀವುಗಳು ದರ್ಶನ್ ಸರ್ ಫ್ಯಾನ್ಸ್ಗಳು ನನಗೆ ಸಪೋರ್ಟ್ ಮಾಡೋಕ್ಕೆ ಅಂತ ಇರೋಂಥ ಎಲ್ಲ ಕಡೆಯಿಂದ ನಮ್ಮ ಅಣ್ಣಂದ್ರೆ ಎಲ್ಲರೂ ಬಂದಿದ್ದಾರೆ. ಅಣ್ಣ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಸಂಪಿಗೆ ಅನ್ನೋ ಸಬ್ಜೆಕ್ಟ್ ನಾವು ಏನಕ್ಕೆ ಚೂಸ್ ಮಾಡಿದ್ವಿ ಅಂದರೆ ಬಿಕಾಸ್ ಇವಾಗ ಹೆಣ್ಮಕ್ಳಿಗೆ ನೀವು ಎಷ್ಟೇ ಸಲನೂ ಇದಾಗಬಾರ್ದು ಅಂತಿದ್ರು ಅಫ್ಕೋರ್ಸ್ ಅದು ಆಗ್ತಾನೆ ಇದೆ. ರೀಸೆಂಟಾಗಿ ಎಲ್ಲೋ ಒಂದು ಕಡೆ ಒಂದು ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ರೇಪ್ ಮಾಡಿ ವಿಡಿಯೋ ಮಾಡಿ ಬಿಡೋ ಲೆವೆಲಿಗೆ ಹೋಗ್ತಾ ಇದೆ. ಬಿಕಾಸ್ ಸಂಪಿಗೆ ಅನ್ನೋದು ಹೂವು ಅಂದರೆ ಅದೊಂದು ಹೆಣ್ಣು. ಆ ಹೆಣ್ಣನ್ನು ಇದ್ರ ನಾವೇನು ಹೇಳಕ್ ಹೊರಟಿದ್ವಿ ಅಂದರೆ ಕೆಲವೊಬ್ರು ಬಿಕಾಸ್ ಇದು ಕಂಟೆಂಟ್ ವೈಸ್ ಹೇಳಬೇಕು ಅಂದರೆ ಒಂದು ಹೆಣ್ಣಿನ ಬಗ್ಗೆ ಸಂಪಿಗೆ ಅನ್ನೋದೊಂದು ಹೂವು, ಅದನ್ನು ಒಂದು ಹೆಣ್ಣಿಗೆ ಹೋಲಿಸಿ ಆ ಮಹತ್ವ ಏನಿದೆ ಅಂತ ತೋರ್ಸಕ್ಕೆ ಹೋಗ್ತಾರೆ ಅಂತ ಸಿನಿಮಾ. ಅದಾದಮೇಲೆ ಇವಾಗ ಇದು ಟೆಕ್ನಿಕಲ್ ವೈಸ್ ಎಲ್ಲ ತುಂಬ ಸ್ಟ್ರಾಂಗು, ಬಟ್ ಅವ್ರಿಗೆ ಏನಾದರೂ ಸ್ವಲ್ಪ ಜಾಸ್ತಿ ಕ್ಯಾಮ್ರಾಗಳೆಲ್ಲ ನೋಡ್ಬಿಟ್ರೆ ಸ್ವಲ್ಪ ನರ್ವಸ್ ಆಯಿತು. ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅವ್ರಿಗೆ, ಸೊ ಅದರಿಂದ ಸ್ವಲ್ಪ ನರ್ವಸ್ ಆದರು. ಅದಾದಮೇಲೆ ಇವರು ಗಿರಿಯಣ್ಣ ಅಂದ್ಬಿಟ್ಟು ನಮ್ಮ ಅಣ್ಣ, ನನ್ನ ಟೀಚರು, ಎಲ್ಲನೂ ನನ್ನ ಸಿನಿಮಾ ಡೈರೆಕ್ಟ್ರು ಎಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ರು ಗುರು ನನಗೆ ರುದ್ರಣ್ಣ ಅಂದ್ಬಿಟ್ಟು. ಎಲ್ಲರದು ಒಂದು ಟೀಮ್ ಜರ್ನಿ ಬಂದ್ಬಿಟ್ಟು 2-3 ಸಿನಿಮಾ ಎಲ್ಲ ಪ್ಲಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಾವು ಬರೀ ಸಿನಿಮಾ ಮಾಡಬೇಕು ಅಂತ ಬಂದಿದ್ರೆ ಇಷ್ಟೊತ್ತಿಗೆ 4-5 ಸಿನಿಮಾ ಮಾಡಿರ್ತಿದ್ವಿ. ಬಿಸ್ನೆಸ್ ಮಾಡಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಹೆಂಗಾಗಿದೆ ಅಂದರೆ ಹೊಸಬ್ರಿಗೆ ದುಡ್ಡು ಹಾಕಿದ್ರೆ ದುಡ್ಡು ಬರಲ್ಲ, ಸಿನಿಮಾ ಮಾಡೋಕ್ಕೆ ಆಗ್ತಾ ಇಲ್ಲ. ಹೊಸಬ್ರುಗಳಿಗೆ ಆ ಪೇನ್ಗಳು ಮೇಡಮ್. ಆ್ಯಸ್ ಎ ಡೈರೆಕ್ಟರ್, ಆ್ಯಸ್ ಎ ಆರ್ಟಿಸ್ಟ್ ಆಗಿ ಒಬ್ರು ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಿ ನಾನು ಕರ್ಕೊಂಬಂದು ಸಾರ್ ಸಿನಿಮಾ ಮಾಡಬೇಕು, ಸಿನಿಮಾ ಅರ್ಧಕ್ಕೆ ತೊಗೊಂಬಂದ್ವಿ, ಮುಹೂರ್ತ ಆಯಿತು, ಒಂದು 20 ದಿನ ಶೂಟಿಂಗ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಪೇಮೆಂಟ್ ಇದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಇದೆಲ್ಲನೂ ಆದಮೇಲೆ ಥಿಯೇಟ್ರಿಗೆ ತೊಗೊಂಡ್ಮೇಲೆ ಇನ್ನೊಂಥರ ಪ್ರಾಬ್ಲಮ್. ರೀಸೆಂಟಾಗಿ ದೊಡ್ಡ ಮನುಷ್ಯ ಅನ್ನೋದೊಂದು ಸಿನಿಮಾ ಪ್ರಾಬ್ಲಮ್ ಆಯಿತು. ಆ ಥರ ಸಾವಿರಾರು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನೆಲ್ಲ ದಾಟಿ ನಾವು ಸಿನಿಮಾ ರಿಲೀಸ್ ಮಾಡಿದ್ಮೇಲೆ ಜನಗಳಿಗೆ ಅಲ್ಲಿ 2 ಥರ ಇರುತ್ತೆ. ಅಕಸ್ಮಾತ್ ಜನಗಳು ನಮ್ಮನ್ನು ತೊಗೊಳ್ಳಿಲ್ಲ ಅಂದರೆ, ಯಾಕಂದ್ರೆ ಜನಗಳಿಗೆ ಇಷ್ಟ ಆಗಿಲ್ಲ ಅಂದ್ರೆ ತೊಗೊಳ್ಳಲ್ಲ. ತೊಗೋಬೇಕು ಅಂತ ಹೇಳಕ್ಕೆ ನಾವು ಯಾರೂ ಅಲ್ಲ. ನಾವು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾ ಮಾಡಬೇಕು. ಯಾಕಂದರೆ ಅವ್ರು ಕಾಸು ಕೊಟ್ಟು ಸಿನಿಮಾ ನೋಡ್ಬೇಕು ಅನ್ನೋದೊಂದು ರೀಸನ್ಗೆ ನಾವು ಸಿನಿಮಾ ಮಾಡೋದು. ಅದ್ರಲ್ಲಿ ನಾವು ಏನು ಮೆಸೇಜ್ ಕೊಡ್ತಾ ಇದ್ದೀವಿ, ಆ ಸಿನಿಮಾಯಿಂದ ಅವ್ರು ಏನು ತೊಗೊಂಡು ಹೋಗ್ತಾವ್ರು, ಏನೋ ಒಂದು ತೊಗೊಂಡು ಹೋಗೋಕ್ಕಾಗಿಲ್ಲ, ಮೆಸೇಜ್ ಹೇಳೋಕ್ಕಾಗಿಲ್ಲ ಅಂದರು ಆ 2.5 ಗಂಟೆ ಬಂದು ಆ ವ್ಯಕ್ತಿ ನಮಗೆ ಟೈಮ್ ಕೊಡ್ತಿದ್ದಾರೆ. ಅಷ್ಟು ಏನೋ ಸ್ಟ್ರೆಸ್ಸಲ್ಲಿ ಅವ್ರದ್ದೆಲ್ಲಾನು ಬಿಟ್ಟು ನಮ್ಗೆ ಬಂದು ಟೈಮ್ ಕೊಡ್ತಾವ್ರೆ ಅಂತಂದರೆ, ಆ ಟೈಮ್ನ ಅವ್ರು ಕೊಡೋವಂಥ ದುಡ್ಡನ್ನ ನಾವು ಫುಲ್ಫಿಲ್ ಮಾಡ್ತಾ ಇದೀವಿ ಅನ್ನೋ ಒಂದು ಇಂಟೆನ್ಷನ್ಸ್ ಇಟ್ಕೊಂಡು ನಾವೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಜೊತೆಗೆ ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀವಿ ಸರ್. ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀವಿ. ಸೊ ಡೆಫಿನೆಟ್ಲಿ ಇವಾಗೇನು ಸಿನಿಮಾ ಹೊಸಬ್ರಿಗೆ ದುಡ್ಡು ಬರಲ್ಲ ಅದು ಇದಂತ ಏನಿದೆಯಲ್ಲ ಸರ್, ನಮ್ಮ ಸಿನಿಮಾ ಅಂತ ಬಂದಮೇಲೆ ನಮ್ಮ ಸಿನಿಮಾ ನಮ್ಮದು ಅಂತ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಸಿನಿಮಾದಲ್ಲಿ ಯಾವುದೇ ಕಾರಣಕ್ಕೂ ಹೊಸಬ್ರಿಗೆ ಹಾಕಿದ್ರೆ ದುಡ್ಡು ಬರಲ್ಲ ಅನ್ನೋ ಒಂದು ಸಬ್ಜೆಕ್ಟ್ನ ಮರ್ಸೋ ಥರನೇ ಕೆಲಸ ಮಾಡಬೇಕು ಅಂತ ಹಾರ್ಡ್ ವರ್ಕ್ ಮಾಡ್ತಾ ಇದ್ವಿ. ಓವರ್ ಆಲ್ ಟೀಮ್ ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ವಿ. ಸ್ಟಾರ್ಟ್ ಆಗಿದ್ದು ಕಿರಿಕ್ ಪಾರ್ಟಿಲಿ ಜೂನಿಯರ್ ಆರ್ಟಿಸ್ಟ್ ಆಗಿ, ಅಲ್ಲಿಂದ ಇಲ್ಲಿವರೆಗೂ ಒಂದು 4-5 ಸಿನಿಮಾ ಅಸಿಸ್ಟೆಂಟ್, ಅಸೋಸಿಯೇಟ್. ಅದಾದ್ಮೇಲೆ ಗಿರಿಯಣ್ಣ ಅವ್ರ ಜೊತೆನೇ ಜರ್ನಿ ಮಾಡ್ಕೊಂಡು ಬಂದು ನನಗೆ ಇದ್ದಿದ್ದು ಫಸ್ಟಿಂದನೂ ಆರ್ಟಿಸ್ಟ್ ಆಗಬೇಕು ಅಂತಾನೆ. ಇವಾಗ ಆರ್ಟಿಸ್ಟ್ ಆಗೋಕ್ಕೆ ನನಗೆ ನನ್ನ ಗುರುಗಳ ಸ್ಥಾನದಲ್ಲಿ ಒಂದು 2-3 ಜನ ಡೈರೆಕ್ಟರ್ಗಳಿದ್ದಾರೆ. ಫಸ್ಟ್ ಗಿರಿಯಣ್ಣ, ಪ್ರಸಾದ್ ಸರ್, ಆಮೇಲೆ ಸೇತು ಬ್ರೋ ಅಂತ ಇದ್ದಾರೆ. ಈ ಥರ ಅವ್ರಗಳ ಜೊತೆ ಆ ಬಾಂಡಿಂಗ್ನ ಬೆಳೆಸ್ಕೊಂಡು ಏನೋ ಅಲ್ದಿರೋನ್ನ ಕರ್ಕೊಂಬಂದು ಆಯಿತು ನೀನು ಈ ಸಿನಿಮಾದಲ್ಲಿ ನೀನು ಲೀಡಾಗಿ ಮಾಡು ಅನ್ನೋ ಶಕ್ತಿ ತುಂಬಿದ್ದಾರೆ. ಅದೇನೋ ಮಾಡೋಕೆ ಹೋದಾಗ ಇಲ್ಲ ನಿನ್ಗೆ ಯಾರು, ನೀನು ಅಪ್ಪ ಅಲ್ಲ ಮಗ ಅಲ್ಲ ಏನೂ ಅಲ್ದೇ ರುದ್ರನ ನಂಬಿಕೆ ಇಟ್ಬಿಟ್ಟು ನಮಗೆ ಮಾಡಿ ನೀವು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅನ್ನ ಹಾಕೋ ಅಂತ ಕೆಲಸ ಮಾಡ್ತಿದ್ದಾರೆ. ಜೀವನದಲ್ಲಿ ಬದುಕಿರೋರ್ಗೋಣ ನಿಮ್ಮ ಋಣ ಯಾವತ್ತೂ ಮರೆಯಲ್ಲ. ರುದ್ರಣ್ಣ ಅಂತಲ್ಲ, ನಮ್ಮನ್ನು ನಂಬ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ನಮಗೆ ಅನ್ನ ಹಾಕುವಂಥ ಕೆಲಸ ಮಾಡೋಕೆ ಬಂದ್ರು, ಅದಕ್ಕೆ ಸಪೋರ್ಟ್ ಮಾಡೋ ಅಂಥವ್ರಾದ್ರೂ ಯಾರನ್ನು ಈ ಜೀವ ಇರೋವರೆಗೂ ಮರೆಯಲ್ಲ. ಇಷ್ಟೇ ಮೇಡಮ್. ಇವಾಗ ಇದ್ರ ಬಿಫೋರ್ ಒಂದು ಸಿನಿಮಾ ಶೂಟ್ಗೋಸ್ಕರ ಸರ್ ಆಲ್ಮೋಸ್ಟ್ ಒಂದು 6-7 ಮಂತ್ಸ್ಗೆ ಒಂದು 18 kg ವೆಯ್ಟ್ ಗೇನ್ ಮಾಡಿದ್ದೆ. ಈ ಸಡನ್ ಆಗಿ ಇವಾಗ 1 ಮಂತಲ್ಲಿ ಶೂಟ್ ಸ್ಟಾರ್ಟ್ ಮಾಡಬೇಕು ಅಂತ 1.5 ಮಂತಲ್ಲಿ ಆಲ್ಮೋಸ್ಟ್ 12 kg ವೆಯ್ಟ್ ಲಾಸ್ ಮಾಡಿದ್ದೀನಿ ಸರ್. ಅದಾದಮೇಲೆ ಈ ಪ್ರಿಪ್ರೇಷನ್ ರಿಹರ್ಸಲ್ಸ್ ನಡೀತಾ ಇದೆ. ಇದರಲ್ಲಿ ಫುಲ್ ಸಾಂಗ್ಸು, ತುಂಬ ಡ್ಯಾನ್ಸ್ಗಳು ಈ ಥರದ್ದೇನಿಲ್ಲ, ಸಾಂಗ್ಸ್ ಇರುತ್ತೆ
ಬಟ್ ತುಂಬ ಡ್ಯಾನ್ಸ್ಗಳೇನು ಅಷ್ಟು ಯೂಸ್ ಆಗಿ ಡ್ಯಾನ್ಸ್ ಬೇಕು ಅನ್ನೋ ಥರದ್ದು ಏನಿಲ್ಲ. ಬಟ್ ಪ್ರಿಪ್ರೇಷನ್ಸ್ ಪರ್ಫಾರ್ಮೆನ್ಸ್ ವೈಸ್ ತುಂಬ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಎ ಟೀಮ್ ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಸಮೇತ ಅಣ್ಣನ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಇರ್ಬೋದು ಅಥವಾ ಯಾವುದೇ ಕೆಲಸ ಆದರೂ ಸರ್, ಇವಾಗ ನಾನು ಆರ್ಟಿಸ್ಟ್ ಅಂದಮೇಲೆ ಅದೇ ಅಂತ ಇಲ್ಲ ಸರ್. ಇವಾಗ ಇಲ್ಲಿ ಬಂದು ನೋಡಿದ್ರಲ್ಲ, ಚೇರು ಟೇಬಲ್ ಎತ್ತಿಡ್ಬೇಕಂದ್ರೆ ಅದು ಕೆಲಸನೂ ಮಾಡಬೇಕು. ನಾನು ಬಣ್ಣ ಹಚ್ಕೊಂಡ ಕಲಾವಿದ, ಬಟ್ ಹಿಂದೆ ಒಬ್ಬ ಕೆಲಸಗಾರ ಕೆಲಸ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಸರ್. ಆಲ್ಮೋಸ್ಟ್ ಹೆಂಗೆ ಅಂದರೆ ಇವಾಗ ಒಬ್ಬ ಪರ್ಸನ್, ನಾರ್ಮಲ್ ಆಗಿ ಒಬ್ಬ ಪರ್ಸನ್ ಒಂದು ಹೆಣ್ಣನ್ನ ತುಂಬಾ ಗೌರವದಿಂದ ಇಷ್ಟಪಟ್ಟರೆ ಆ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಹೋರಾಡುತ್ತೆ, ಬಿಕಾಸ್ ಈ ತರ ಹೋಗುವಂತ ಕ್ಯಾರೆಕ್ಟರ್ ಸರ್. ನನ್ನ ಹೆಸರು ಗಿರಿಗೌಡ ಅಂತ. ನಂದಿದು ಮೊದಲನೇ ಚಿತ್ರ. ನಾನು ಹೇಳ್ಬೇಕಂದ್ರೆ ಒಂದು 15-20 ಸಾಂಗ್, ಒಂದು ಆಲ್ಬಮ್ ಸಾಂಗ್ಸ್ ಅಂತ ಇಶಾನಿ ಆಗಿರ್ಬೋದು, ರಾಹುಲ್ ಡಿಟೋ ಆಗಿರ್ಬೋದು, ಇವ್ರದ್ದೆಲ್ಲ ಆಲ್ಬಮ್ ಸಾಂಗ್ಗಳನ್ನ ನಾನು ಡೈರೆಕ್ಟ್ ಮಾಡ್ತಿದ್ದೆ. ಇವಾಗ ನಂದಿದ್ದು ಮೊದಲನೇ ಸಿನಿಮಾ. ಬಟ್ ಇದಕ್ಕಿಂತ ಬಿಫೋರು ಮದ್ದೂರು ಒಡೆಯ ಮತ್ತು ಮಹಾಕಾಳಿಪುತ್ರ ಅಂತ ಸಿನಿಮಾ, ಅದನ್ನು ಟೇಕ್ ಓವರ್ ಮಾಡಿ ಅದನ್ನು ಶೂಟಲ್ಲಿದೆ. ಬಟ್ ಇದನ್ನು ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು, ದಸರಾಗೆ ಬರಬೇಕು ಅಂದ್ಬಿಟ್ಟು ಒಂದೇ ಒಂದು ಪ್ಲ್ಯಾನ್ ಇಟ್ಕೊಂಡು ಒಂದು ಸಣ್ಣ ಬಜೆಟಲ್ಲಿ ಸಿನಿಮಾ ಹೆಂಗೆ ಮಾಡ್ಬೋದು ಅನ್ನೋದನ್ನ ಹೊಸ ತಂಡ ಇಟ್ಕೊಂಡು, ಅದಾದಮೇಲೆ ಹೊಸ ಪ್ಲ್ಯಾನ್ ತಗೊಂಡು, ಆಮೇಲೆ ಟೆಕ್ನಿಕಲ್ ಆಗಿ ಹೊಸದಾಗಿ ತಗೊಂಡು ಬರ್ತಾ ಇದ್ದೀವಿ. ಇದನ್ನು ಈ ಸಂಪಿಗೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು. ಸಂಪಿಗೆ ಅನ್ನೋದು ಬಂಧನದಲ್ಲಿರೋ ಒಂದು ಸಂಪಿಗೆ, ಅದನ್ನು ಬಿಡುಗಡೆ ಕೊಡೋ ಒಬ್ಬ ವಿಷ್ಣು. ಇದು ವಿಷ್ಣು ಮೆಚ್ಚಿದ ಸಂಪಿಗೆ ಅನ್ನೋದು ಕಾನ್ಸೆಪ್ಟ್. ಇದನ್ನ ಕಂಪ್ಲೀಟ್ ಮೇಲ್ಕೋಟೆಲ್ ಶೂಟ್ ಮಾಡಬೇಕು ಅಂತಿರೋದು ನಾವು. ಅದನ್ನ ಬಿಟ್ಟರೆ ಕೇರಳದಲ್ಲಿ ಕಣ್ಣೂರನಲ್ಲಿ ಶೂಟ್ ಮಾಡಬೇಕು ಅಂತಿರೋದು. ಆಮೇಲೆ ಇನ್ನೊಂದು ಏನಂದರೆ ಇದನ್ನ 20 ಡೇಸಲ್ಲಿ ಒಂದು ಸಿನಿಮಾ ಮುಗಿಸ್ಬೋದು ಅನ್ನೋದನ್ನ ಹೊಸದಾಗೆ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿರೋ ಕಾನ್ಸೆಪ್ಟ್ ಇದು ಸರ್. ಸಂಪಿಗೆ ಅನ್ನೋ ಕ್ಯಾರೆಕ್ಟರ್ನ ಇನ್ನೊಂದು ನಾವು ಹೆಂಗಂದ್ರೆ ಚಾಪ್ಟರ್ ಬೈ ಚಾಪ್ಟರ್ ನಾವು ರಿವೀಲ್ ಮಾಡಬೇಕು ಅಂತಿದ್ವಿ, ಅದಕ್ಕೋಸ್ಕರ ಸರ್. ನಿಮ್ಮ ಸಂಪಿಗೆ ಶಾನಿ ಅವರ ಇಲ್ಲ ಇದನ್ನ ಅದೇ ಒಂದು ಮಲ್ರು. ಹಾಂ ಸರ್, ನಾನು ಮೂಲತಃ ಮಾಗಡಿ ಅವನು. ಹೀರೋಯಿನ್ ಸರ್, ಹೀರೋಯಿನ್ ಬೆಂಗಳೂರವ್ರೆ. ಹೌದು, ಎಲ್ಲ ಆಗಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಆಗಿದ್ದಾರೆ. ಬಟ್ ನೆಕ್ಸ್ಟ್ ಒಂದು ಚಾಪ್ಟರ್ ವೈಸ್ ಬರಬೇಕು ಅಂತ, ಚಾಪ್ಟರ್ ಬೈ ಚಾಪ್ಟರ್ ಬರಬೇಕು ಅಂತ ಪ್ಲಾನ್ ಇರೋದು. ಡೈರೆಕ್ಟ್ರೆ, ಆ ಸಂಪಿಗೆ ಮೇಲೆ ಕಲೆಗಳು ಹೆಚ್ಚಾಗಿದೆಯಲ್ಲ, ಏನೇನು ಹೇಳುತ್ತದೆ ಸರ್? ಇದೊಂದು ಮಲ್ಡ್ರು ಮಿಸ್ಟ್ರಿ ಕಾನ್ಸೆಪ್ಟ್ ಸರ್. ಇದು ಈ ಸಂಪಿಗೆ ಕ್ಯಾರೆಕ್ಟರ್ ಏನಿದ್ದಾಳೆ, ಅವಳು ಯಾವ ಥರ ಬಂಧನದಲ್ಲಿ ಇದ್ಲು, ಅವಳು ಹೆಂಗೆ ಈಚೆ ಬರ್ತಾಳೆ ಇದ್ರೊಳಗೆ ಅನ್ನೋದಕ್ಕೆ ವಿಷ್ಣು ಹೆಂಗೆ ಅದನ್ನು ಸಾಥ್ ಕೊಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಸರ್. ಇದರಿಂದ ಏನಾದರೂ ಒಂದು ಪರಿಹಾರ ಇದೆಯಾ ಅಥವಾ ಇಶ್ಯೂ ಆಗಿದೆ ಅಂತ ಅಷ್ಟೇ ಹೇಳೋದಾಯ್ತು ಸರ್? ಇಲ್ಲ, ಪರಿಹಾರ ಇದೆ. ಇದನ್ನ ಹೆಂಗೆ ಬಿಡುಗಡೆ ಸಿಗತ್ತೆ, ಒಬ್ಬ ಬಂಧನದಲ್ಲಿರೋ ಒಬ್ಬ ಸಂಪಿಗೆಗೆ ಹೆಂಗೆ ಬಿಡುಗಡೆ ಸಿಗತ್ತೆ ಅನ್ನೋದು ಸಿಗತ್ತೆ ಸರ್. ಇಲ್ಲ ಸರ್, ಯಾವುದೇ ಥರನೂ ರಿಯಲ್ ಕಾನ್ಸೆಪ್ಟ್ ಥರ ಯಾವುದೂ ಇಲ್ಲ. ಇದು ನಮ್ಮ ಸವಿವಾಗಿ ಮಾಡಿರೋದು ಇದು. ಹೌದು ಸರ್, ಈ ದಸರಾಗೆ ಬರಬೇಕು ಅಂತ ಪ್ಲಾನ್ ಇರೋದು ಸರ್ ನಮ್ಮದು. ಇಲ್ಲ, ಒಂದೇ ಸಾಂಗ್. ನಾವು ಸಾಂಗ್ ಮೇಲೆ ಜಾಸ್ತಿ ಇದು ಕೊಟ್ಟಿಲ್ಲ, ಒಂದು ಸಾಂಗಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಕತೆ ಮೇಲೆ ಫೋಕಸ್ ಮಾಡಿದ್ದೀವಿ ನಾವು. 20 ದಿನದಲ್ಲಿ ಶೂಟಿಂಗ್ ಮಾಡುವಂಥ ಎಲ್ಲ ಬಜೆಟ್ ಪ್ಲಾನ್ ಹೇಗೆ ಅದು ಆ್ಯಕ್ಚುಲಿ ಸರ್? ಪ್ರಾಪರ್ ಪ್ಲಾನ್ ಇದ್ದಾಗ ನಮಗೆ ಸರ್ 40 ದಿವಸ 50 ದಿವಸ ಬೇಕಾಗಿಲ್ಲ ಸರ್. ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರಾಪರ್ ಪ್ಲಾನ್ ಆಗಿದ್ರೆ ಫಸ್ಟೇ ಬಿಫೋರೇ ಶೂಟಿಗಿಂತ ಮುಂಚೆ 10 ದಿವಸದಲ್ಲೂ ಮುಗಿಸ್ಬೋದು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ. ಸುಮಾರು ಸೀನ್ ಬರ್ಕೊಂಡು ಹೋಗ್ಬಿಟ್ಟು ಅಲ್ಲೋಗಿ ಟ್ರೈ ಮಾಡೋಣ, ಅದಲ್ಲ ಸರ್. ನಮ್ಗೆ ಸಿನಿಮಾಗೆ ಏನು ಬೇಕು, 2 ಗಂಟೆ ಜನಗಳಿಗೆ ಏನು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟು ಸಿಕ್ಕಿದ್ರೆ ಸಾಕಾಗಿತ್ತು ನಮಗೆ. ಅದನ್ನು ಪ್ಲ್ಯಾನ್ ಇದೆ ಸರ್. ಇನ್ಯಾರಿದ್ದಾರೆ ಆ್ಯಕ್ಟರ್ ಸರ್? ಇದರಲ್ಲಿ ಒಂದು 10 ಜನ ಇನ್ನ ರಿವೀಲ್ ಮಾಡೋದಿಲ್ಲ. ಬಟ್ ಇವಾಗ ವರ್ಧನ್ ಅಂದ್ಬಿಟ್ಟು, ದರ್ಶನ್ ಅಂದ್ಬಿಟ್ಟು, ಪ್ರಜ್ವಲ್ ಅಂದ್ಬಿಟ್ಟು, ಪ್ರವೀಣ್ ದಾವಣಗೆರೆ ಅಂದ್ಬಿಟ್ಟು ಇಷ್ಟು ಜನ ಕ್ಯಾರೆಕ್ಟರ್ ಇದ್ದಾರೆ ಸರ್ ಇಲ್ಲಿ. ಇವ್ರದ್ದು ಫಸ್ಟ್ ಚಾಪ್ಟರಲ್ಲಿ ನಾವು ರಿಲೀಸ್ ಮಾಡ್ತೀವಿ ಇನ್ನು ಸದ್ಯದಲ್ಲೇ ಒಂದು ಟೀಸರ್ ಆಗಿ. ನಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಹಾಗೆ ತಿಳ್ಕೊಬೋದು. ಅವನಿಷ್ಟು ವರ್ಷ ಖಂಡಿತ ಕನಸು ಒಂದೇ, ನಾನು ನಿರ್ದೇಶಕನಾಗಬೇಕು ಕನ್ನಡ ಸಿನಿಮಾ ರಂಗದಲ್ಲಿ ಅಂತ. ಹಲವಾರು ಅವನೇ ಹೇಳ್ಕೊಂಡ ಹಾಗೆ ಸ್ವಲ್ಪ ಜಾಗ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ವಿನಂತಿ ಅಷ್ಟೆ. ಯಾಕಂದರೆ ಈಗ ಬೇರೆ ಇಂಡಸ್ಟ್ರೀಲಿ ಎಷ್ಟು ಒಗ್ಗಟ್ಟಿದೆ, ಅವರು ಎಷ್ಟು ಮುಂದುವರಿತಾ ಇದ್ದಾರೆ. ಹೌದು, ನಾವು ಮುಂದುವರಿತಾ ಇದ್ದೀವಿ, ಸರಿ, ಕರೆಕ್ಟ್. ಆದರೆ ದೊಡ್ಡವರು ಸಿನಿಮಾ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ವರ್ಲ್ಡ್ ವೈಡ್ ಹೆಸರು ಮಾಡ್ತೀವಿ. ಸಣ್ಣ ಮಟ್ಟದಲ್ಲಿ ಸಿನಿಮಾ ಮಾಡಿದಾಗ ಅದರಲ್ಲಿ ದೊಡ್ಡ ಆ್ಯಕ್ಟರ್ಸ್ ಇದ್ದರೆ ಹೆಸರು ಮಾಡ್ತವೆ. ಬಟ್ ಸ್ಮಾಲ್ ಬಜೆಟ್ ಇಟ್ಕೊಂಡು ನ್ಯೂ ಕಮರ್ಸ್ ಸಿನಿಮಾ ಮಾಡಿದಾಗ ನಾವು ಕ್ಯಾರೆ ಅನ್ನಲ್ಲ. ಸೊ ಈ ಸ್ವಭಾವನ ನಾವು ಸ್ವಲ್ಪ ನಮ್ಮಲ್ಲಿ ನಾವು ಬದಲಾಯಿಸ್ಕೊಂಡ್ರೆ
ಎಲ್ಲೋ ಒಂದು ಕಡೆ ನಮ್ಮ ಕನ್ನಡ ಇಂಡಸ್ಟ್ರಿನೂ ಆಲ್ರೆಡಿ ವರ್ಲ್ಡ್ ವೈಡ್ ರೆಕಗ್ನಿಷನ್ ಸಿಕ್ಕಿದೆ, ಬಟ್ ಸಣ್ಣ ಸಿನಿಮಾಗಳಿಗೂ ಅಂಥ ದೊರಕಬೇಕಾಗಿರೋಂತಹ ರೆಕಗ್ನಿಷನ್ ಸಿಗತ್ತೆ ಅಂತ ಒಂದು ಆಸೆ ಅಷ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೇಳ್ಬೇಕಂದ್ರೆ ಆಬ್ವಿಯಸ್ಲಿ ಗಿರಿಗೌಡ ಅವರು, ಇಟ್ಸ್ ಬಿನ್ 3 years, 3 ವರ್ಷ ಆಗಿದೆ ನಮ್ಮ ಭೇಟಿ ಆಗಿರೋದು. ಆ್ಯಕ್ಚುಲಿ ಸಾನಿಯಾ ಅವರು ನಾವು ಫಸ್ಟ್ ಮೀಟ್ ಮಾಡಿರೋದು, ದೀಪಾ ಅಮ್ಮ ಮತ್ತು ಎಲ್ಲರೂ ಮೀಟ್ ಮಾಡಿದ. ಅವ್ರು ಫಸ್ಟ್ ಮೀಟ್ ಆದಮೇಲೆ ಅವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಗಿರಿಗೌಡ ಅವ್ರನ್ನ ಅಂತ. ಸೊ ಈ 3 ವರ್ಷದಲ್ಲಿ ನಾವಿಬ್ಬರು ತುಂಬ ನಮ್ಮ ತಮ್ಮ ಥರ ಇದ್ದಾನೆ, ಆ್ಯಂಡ್ ನಾವು ಇಬ್ಬರು ತುಂಬ ಕ್ಲೋಸ್ ಆಗಿದ್ದೀವಿ. ಆ್ಯಂಡ್ ಮ್ಯೂಸಿಕ್ ವಿಡಿಯೋಸು ಇದೆಲ್ಲ ವರ್ಕ್ ಮಾಡಿದ್ದೀವಿ. ಸಖತ್ತಾಗಿ ಡೈರೆಕ್ಟ್ ಮಾಡ್ತಾರೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಇವಾಗ ಈ ಸಂಪಿಗೆ ಅಂತ ಈ ಮೂವಿ ನೋಡೋದು, ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇದು ಒಂದು ಕನ್ನಡ ಮೂವಿ ರಿಲೀಸ್ ಆಗುತ್ತೆ, ಅವನು ಡೈರೆಕ್ಟ್ ಮಾಡ್ತಾನೆ. ಅದರಿಂದ ನನಗೆ ತುಂಬ